ಒಂದು ಸಣ್ಣ ಗ್ರಾಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ಎಲ್ಲರೂ ಅಂತಿಮ ಪರೀಕ್ಷೆಗೆ ತಯಾರಾಗುತ್ತಿದ್ದರು. ಹೆಚ್ಚಿನ ವಿದ್ಯಾರ್ಥಿಗಳು ಮನಸ್ಸಿಟ್ಟು ಓದುತ್ತಿದ್ದರು. ಅವರು ವ್ಯತ್ಯಯಗಳನ್ನು ತಪ್ಪಿಸಿ ತಮ್ಮ ಪುಸ್ತಕಗಳ ಮೇಲೆ ಗಮನ ಹರಿಸಿದರು. ಆದರೆ ಒಬ್ಬ ಹುಡುಗ ವಿಭಿನ್ನನಾಗಿದ್ದ. ಪರೀಕ್ಷೆ ಸಮಯದಲ್ಲಿ ಓದಲು ಬದಲು ಅವನು ತನ್ನ ಮೊಬೈಲ್ ಫೋನ್ ಬಳಸುವುದರಲ್ಲಿ ಸಮಯ ಕಳೆಯುತ್ತಿದ್ದ. ಅವನು ಆಟಗಳನ್ನು ಆಡುತ್ತಿದ್ದ, ವಿಡಿಯೋಗಳನ್ನು ನೋಡುತ್ತಿದ್ದ ಮತ್ತು ತನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದ. ಅವನ ಪೋಷಕರು ಹೇಳಿದರು, ದಯವಿಟ್ಟು ಫೋನ್ ಬಳಕೆ ಕಡಿಮೆ ಮಾಡಿ ಓದಿನ ಮೇಲೆ ಗಮನ ಕೊಡು. ಆದರೆ ಅವನು ಅವರ ಮಾತನ್ನು ಕೇಳಲಿಲ್ಲ. ಕೆಲವು ವಾರಗಳ ನಂತರ ಪರೀಕ್ಷಾ ಫಲಿತಾಂಶ ಪ್ರಕಟವಾಯಿತು. ಮನಸ್ಸಿಟ್ಟು ಓದಿದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದರು. ಅವರ ಪೋಷಕರು ತುಂಬ ಸಂತೋಷಪಟ್ಟರು. ಆದರೆ ಮೊಬೈಲ್ ಬಳಸಿದ ಹುಡುಗ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದನು. ತನ್ನ ಫಲಿತಾಂಶ ನೋಡಿ ಅವನು ತುಂಬ ದುಃಖಪಟ್ಟನು. ಅವನ ಪೋಷಕರು ಕೂಡ ನಿರಾಶರಾದರು. ಅವನ ನಿರ್ಲಕ್ಷ್ಯದಿಂದ ಅವರು ನೋವು ಅನುಭವಿಸಿದರು. ತನ್ನ ತಪ್ಪನ್ನು ಅರಿತ ಅವನು ಇತರ ವಿದ್ಯಾರ್ಥಿಗಳಿಗೆ ಹೇಳಿದರು, ಪರೀಕ್ಷೆ ಸಮಯದಲ್ಲಿ ಮೊಬೈಲ್ ಬಳಸುವುದನ್ನು ತಪ್ಪಿಸಿ, ಓದಿನ ಮೇಲೆ ಗಮನ ಕೊಡಿ. ಇಲ್ಲದಿದ್ದರೆ ನನ್ನಂತೆಯೇ ನೀವು ಮತ್ತು ನಿಮ್ಮ ಪೋಷಕರು ದುಃಖ ಅನುಭವಿಸಬೇಕಾಗುತ್ತದೆ.